Excel Techno School, Guruvayanikere, Venuru. Admission open now. ಮತಗಳ್ಳತನ ಆದಮೇಲೆ ರಾಹುಲ್ ಗಾಂಧಿ ನನಗೆ ಕರೆ ಮಾಡಿದ್ರು. ರಾಹುಲ್ ಗಾಂಧಿ ಕಚೇರಿಯಿಂದ 3 ಬಾರಿ ನನಗೆ ಕರೆ ಬಂದಿತ್ತು. ಹೀಗಂತ ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಅವರು ಹೇಳಿರುವಂಥದ್ದು. ರಾಹುಲ್ ಗಾಂಧಿ ಇದನ್ನು ಚಳುವಳಿ ರೀತಿಯಲ್ಲಿ ಪರಿಗಣಿಸಿದ್ದಾರೆ, ಅದಕ್ಕೆ ಎಲ್ಲರ ಗಮನಕ್ಕೆ ತಂದಿದ್ದೆ ಅಂತ BR ಪಾಟೀಲ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಆರೋಪ ಮಾಡಿದ್ರು, ಇದೇ ವಿಚಾರದಲ್ಲಿ BR ಪಾಟೀಲ್ ಕೂಡ ಅವತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ವೇದಿಕೆ ಮೇಲೆ ನಿಂತು ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಮತ್ತೆ ಮಾತಾಡಿರುವಂಥದ್ದು. ವೋಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟೆ. ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ವಿ. ಅದಕ್ಕೆ AICC ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ ಮತ್ತು ಮುಖ್ಯಮಂತ್ರಿ KPCC ಅಧ್ಯಕ್ಷರು ಎಲ್ಲ ಗಮನಕ್ಕೆ ತಂದಿದ್ದಾರೆ. ಯಾವ ತಿಂಗಳಲ್ಲಿ ಆಗಬಹುದು ಅಂತ ಬಿಹಾರ್ ಚುನಾವಣೆ ನಂತರ ಮಾಡಬಹುದು. ಇಲ್ಲಿ ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವತ್ತು ಎತ್ತಿದ್ದಾರೆ. ಬಿಹಾರದಲ್ಲಿ ಯಶಸ್ವಿ ಆದಿವಿ. ಏನು ಓಟನ್ನ ತೆಗೆದುಹಾಕಿದ್ರು, ಮತ್ತೆ 21 ಲಕ್ಷ ಮತದಾರ ಪಟ್ಟಿ ಸೇರ್ತು. ವೋಟ್ ಚೋರಿ ಪ್ರಕರಣ ಆಳಂದಕ್ಕೆ ಸೀಮಿತ ಅಲ್ರಿ, ಬೇರೆ ಬೇರೆ ಕಡೆ ಸೀಮಿತ ಅಲ್ಲ, ಬೇರೆ ಎಲ್ಲ ಕಡೆ, ದೇಶದಲ್ಲಿ ಎಲ್ಲ ಕಡೆ ನಡೀತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.